ಚಿತ್ರದ ಟೈಟಲ್ ವಿಟಿ ಪ್ಲೀಸ್ ರಿವೀಲ್ ಮಾಡಿ. ಚೆನ್ನಾಗಿ ಮಾಡಿದ್ರೆ ಒಂದು ಫಿಲಿಮ್ ಮಾಡಿ ಖಂಡಿತವಾಗ್ಲೂ ನೀವು ಶ್ರಮ ಬಿದ್ದು ಖಂಡಿತ ಇಲ್ಲಿವರೆಗೂ ತೊಗೊಂಬಂದಿದ್ದೀರ, ಒಳ್ಳೆಯದಾಗಿ ತಂಡಕ್ಕೆ. ಆಮೇಲೆ ಮುಖ್ಯವಾಗಿ ಈ ವೇದಿಕೆ ಮೇಲೆ ಒಂದು ನಿತ್ಯಾನಂದ ಪ್ರಭು ಥ್ಯಾಂಕ್ಸ್ ಹೇಳಿಬಿಟ್ಟ. ಇಡೀ ತಂಡದ ಜೊತೆಗೆ ನಮ್ಮ ಪ್ರಭು ಅವರು ನಿಂತ್ಕೊಂಡು ಪ್ರತಿ ಹಂತದಲ್ಲೂ ಅವ್ರು ಗೈಡ್ ಮಾಡ್ತಾ ಇಲ್ಲಿ ಇರ್ತಾನೆ. ಪ್ರಭು ನಮಗೆ ಕೂಡ ಥ್ಯಾಂಕ್ಸ್. ಒಳ್ಳೆಯದಾಗಿ ಅಂದರೆ ನಾನು ಟೈಟಲ್ ಮೂಲಕನೇ ಫೇಮಸ್ ಆಗಿದ್ದು. ಎಲ್ಲರೂ ಭಾವತೀರಯ್ಯ ನಾನು ಎಷ್ಟು ಒಳ್ಳೆಯ ಹೆಸರು ಹಿಂಗೆ ಸಿಕ್ತು ಅಂತಲೇ ಕೇಳ್ತಾ ಇದ್ದೆ. ಯಾಕೆಂತ ತೀರಾ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಕಾರಣಕ್ಕೆ ಬಂತಲ್ಲ, ಇದೇ ಹೆಸರನ್ನ ಎಲ್ಲ ವರ್ಷ ಪೂರ್ತಿ ನಾವು ಜಯ ಮಾಡಿಸೋಣ ಅಂತ ಆಸೆ ಇತ್ತು. ಇವರು ಹೊಸ ತಂಡದವರು ಬಂದು ನನ್ನ ಟೈಟಲ್ ಕೊಡಿ ಅಂತ ಕೇಳಿದಾಗ ನನಗೆ ಶಾಕ್, 10 ವರ್ಷ ಆಗೋಗಿದೆ. ನಾನು ಮರೆತು ಅದನ್ನು ನಾನು ಆಗಲೇ ಹೊಸ ಟೈಟಲ್ ಇಟ್ಕೊಂಡು ಕೂತಿದ್ದೀನಿ, ಇವ್ರು ಯಾವುದೋ ಹೊಸ ಹಳೆ ಟೈಟಲ್ ಕೇಳ್ತಾ ಇದ್ದಾರಲ್ಲಪ್ಪ ಅಂತ. ಆಮೇಲೆ ಕೇಳಿದೆ ಯಾಕಪ್ಪ ಇಷ್ಟ ಆಯಿತು ಅಂತ. ಸರ್ ನಮ್ಗೆ ತುಂಬ ಇಷ್ಟ ಆಯಿತು, ಇದನ್ನೇ ಬಳಸಬೇಕು ಅಂತಿದ್ದೀವಿ ಅಂತ ಹಾಗೆ ತಗೊಳ್ಳಿ ಅಂತಂದು ನಾನು ಈ ಒಂದು ಭಾವತೀರಯ್ಯನ ಅಂಕಣದಿಂದನೇ ತುಂಬ ಹೆಸರು ಮಾಡಿದೆ. ಆ ಪುಸ್ತಕ 10 ವರ್ಷದಲ್ಲಿ ಈಗ 50,000 ಮುದ್ರಣ ಹೋಗ್ತಾರೆ, 50,000 ಕಾಪಿ ಸೇಲ್ ಆಗ್ತಾ ಇದೆ. ಆ ಪುಸ್ತಕ ಸಿಕ್ಕಿದಷ್ಟೇ ಯಶಸ್ಸು. ಈ ಚಿತ್ರತಂಡದ ಎಲ್ಲರಿಗೂ ಸಿಕ್ಕಲಿ, ಎಲ್ಲ ಹೊಸ ಹುಡುಗರು ನಮ್ಮ ಮನೆ ಮಕ್ಕಳು ಅಂತ ಆಸೆ ಪಟ್ಟು ನಾನು ಅವ್ರಿಗೆಲ್ಲ ಒಳ್ಳೆಯದೇ. ಆರೋಹ ತಂಡವನ್ನು ಹೊಸ ಕನಸುಗಳೊಂದಿಗೆ ಕಟ್ಟಿರುವಂಥ ಎಲ್ಲ ಭಾವತೀರಯಾನದ ಸಹೃದಿ ಗೆಳೆಯರಿಗೆ ಶುಭವಾಗಲಿ. ಆ ತಂಡ ಹೇಗೆ ಉಟ್ಕೊಂತು ಏನು, ನಾನು ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ನಾನು ನೋಡಿಲ್ಲ ಶಾರ್ಟ್ ಫಿಲಿಮ್ನ, ಈಗ ನೋಡಬೇಕು ಅಂತ ಇದೆ. ನಿಮ್ಮ ವಿಟಿ ನೋಡಿದ್ಮೇಲೆ ಖಂಡಿತ ನೋಡ್ತೀನಿ. ಇದೆಯಾ ಯೂಟ್ಯೂಬಲ್ಲಿ ಇಲ್ವಾ? ನಿಮ್ಮ ಹತ್ರ ವಿಡಿಯೋ ಇದೆ ಕೊಡಿ, ಖಂಡಿತ ನೋಡೋಣ. ಓಕೆ, ಸಿನಿಮಾ ನೋಡೋಣ, ಖಂಡಿತ ಸಿನಿಮಾ ನೋಡ್ತೀನಿ. ಈ ಟೈಟ್ಲ್ ಕೊಟ್ಟಂಥ ಯಾರು ಮಣಿಕಾಂತ್ ಸರ್, ಭಾಳ ಒಳ್ಳೆ ಟೈಟ್ಲು. 50,000 ಪುಸ್ತಕ ಮುದ್ರಣ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಿನಿಮಾ 50 ಲಕ್ಷ ಜನ ನೋಡಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಶುಭವಾಗಲಿ, ಜಯವಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್. ಅಂದರೆ ಒಂದು ಬೆನ್ ಮೇಲೆ ನೀವು ಹಿಂಗೊಂದು ಕೊಡ್ತೀರಲ್ಲ, ಅದೇ ನಮಗೆ ಬೇಕಾಗಿರೋದು. ಅಂದರೆ ಆ ಒಂದು ಸಪೋರ್ಟ್ ನಮಗೆ ಬೇಕು. ನಿಮ್ಮ ಸಪೋರ್ಟ್ ಸದಾ ಮೇಲಿರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸಿನಿಮಾ ಫಸ್ಟು ಶಾರ್ಟ್ ಫಿಲಮ್ ಆಗಿ ಫಸ್ಟ್ ಲವ್ ಅಂತ ಹೆಸರಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು ಅಂತ ಗೊತ್ತಾಯಿತು. ನಾನು ನೋಡಿರಲಿಲ್ಲ. ಸೆಕೆಂಡ್ ಪಾರ್ಟ್ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟ್ನ ನೋಡೋಕ್ಕೆ ರೇಣುಕಾಂಬಲ್ಲಿ ಶೋ ಇಟ್ಟಿದ್ದೀವಿ, ಬರಬೇಕು ನೀವು ಅಂತಂದರು. ನಾನು ರೇಣುಕಾಂಬ ತನಕ ಬಂದೆ, ಬಟ್ ಒಳಗೆ ಬರೋಕ್ಕಾಗಿಲ್ಲ. ಫಿಲಮ್ ಚೇಂಬರಿಂದ ಏನೋ ಫೋನ್ ಬಂತು ಅಂತ ನಾನು ಕೆಲಸದ ಮೇಲೆ ನಾನು ಹೊರಟೆ. ಹರೀಶ್ ಸರ್ ನೋಡಿದ್ರು ಸೆಕೆಂಡ್ ಪಾರ್ಟ್ನ. ಅದಾದಮೇಲೆ ಇವರಿಬ್ಬರು ತೇಜಸ್ ಮತ್ತು ಮಯೂರ್ಗೆ ಕೇಳಿದ್ರಂತೆ ಅವರು, ಸರ್ ಹೆಂಗಿದೆ? ಎಲ್ಲ ಚೆನ್ನಾಗಿದೆ ಅದು ರಿವ್ಯೂಸ್ ಎಲ್ಲ ತೋರಿಸಿದ್ರಲ್ಲ, ಎಲ್ಲರೂ ಚೆನ್ನಾಗಿದೆ ಅಂದರು. ಏನು ಮಾಡ್ಬೋದು ಪ್ರಭು ಸರ್ ಒಂದ್ಸತಿ ತೋರಿಸ್ರಪ್ಪ, ಅವ್ರು ಏನು ಮಾಡ್ಬೋದು ಅಂತ ಹೇಳ್ಬೋದೇನೋ ಅಂತ ಅಂದ್ರಂತೆ. ಆಯಿತು, ಹರೀಶ್ ಅವ್ರು ಫೋನ್ ಮಾಡಿದ್ರು, ಬಾಮ ಹರೀಶ್ ಅವ್ರು ಫೋನ್ ಮಾಡಿದ್ರು, ಈ ತಂಡಕ್ಕೆ ಒಂದು ಸ್ವಲ್ಪ ನೋಡಿ ಏನು ಮಾಡಿದ್ದಾರೆ ಅಂತ ನೋಡಿ. ಇದು ಯಾವುದಪ್ಪ ಶಾರ್ಟ್ ಫಿಲಮ್ ಅವ್ರನ್ನ ತೆಗೆದು ನನಗೆ ತೆಗೆದಾಕ್ಬಿಟ್ರಲ್ಲ ಅಂತ. ಯಾಕೆಂದ್ರೆ ತುಂಬ ಶಾರ್ಟ್ ಫಿಲಮ್ ಮಾಡಿದ್ದೀವಿ ಅಂತ ಬರ್ತಾರೆ, ಬಂದು ಏನೇನೋ ತೋರಿಸ್ತಾ ಕೂತ್ಕೊಂಡ್ಬಿಡ್ತಾರೆ, ಟೈಮ್ ವೇಸ್ಟು ಅಂತ. ನಾನು ತಪ್ಸ್ಕೊಂಡು ಓಡಾಡಿದೆ ಒಂದು 15 ದಿನ. ಅದಾದಮೇಲೆ ನಮ್ಮ ಮನೆಗೆ ಬಂದ್ಬಿಟ್ರು ಹುಡುಕೊಂಡವರು. ಬಂದು ನೋಡಿದಾಗ ಹೇಳಿದೆ 10 ನಿಮಿಷ ಟೈಮ್ ಕೊಡ್ತೀನಪ್ಪ, 10 ನಿಮಿಷದಲ್ಲಿ ನನಗೆ ಇಷ್ಟ ಆದರೆ ಐ ವಿಲ್ ಕಂಟಿನ್ಯೂ ಟು ವಾಚ್ ದ ಮೂವಿ ಆರ್ ಐ ವಿಲ್ ಟೆಲ್ ಯು ವಾಟ್ ಟು ಡು. ಇಲ್ಲ ಅಂದರೆ ಬಿಟ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ಸರಿ ಅಂತ ಅವರೆಲ್ಲ ಅವ್ರದ್ದೇ ಸಿಸ್ಟಮ್ ಎಲ್ಲ ತೊಗೊಂಬಂದು ಎಲ್ಲ ಅಸೆಂಬಲ್ ಮಾಡಿ ನನಗೆ ತೋರಿಸಿದಾಗ ಏನಾಯಿತು, ಆ ಫಸ್ಟ್ ಶಾರ್ಟ್ ಫಿಲಮ್ನು ಕಂಪ್ಲೀಟ್ ನೋಡಿದೆ, ಸೆಕೆಂಡ್ ಪಾರ್ಟ್ನು ಕಂಪ್ಲೀಟ್ ನೋಡಿದೆ. ಒಂದೇ ಸ್ಟ್ರೆಚ್ಚಲ್ಲಿ ಕಂಪ್ಲೀಟ್ ನೋಡಿದೆ, ಎದ್ದೊಳ್ಳಿಲ್ಲ ನಾನು. ಅದಾದಮೇಲೆ ಅಂದೆ ಏನು ಉದ್ದೇಶಪ್ಪ ಇದು, ಏನಕ್ಕೆ ಮಾಡಿದರೆ ಈ ಸಿನಿಮಾ? ಇಲ್ಲ ಸರ್, ಆಗಲೇ ಫಸ್ಟ್ ಪಾರ್ಟ್ ಯೂಟ್ಯೂಬಲ್ಲಿದೆ, ಸೆಕೆಂಡ್ ಪಾರ್ಟು ಯೂಟ್ಯೂಬಲ್ಲಿ ಹಾಕ್ತೀವಿ ಅಂತ. ಏನಕ್ಕೆ? ಪ್ರೊಡ್ಯೂಸರ್ ಹುಡುಕಾಕಿ ಅಂದರು. ಈಗ ತಾನೇ ಅವ್ರದ್ದು ಆ್ಯಂಕರ್ ಯಾರೋ ಇದ್ರಲ್ಲ, ಅವ್ರು ಏನಂದ್ರು, 9 ತಿಂಗಳು ಹೆತ್ತು ಹೊತ್ತು ಹೊಟ್ಟೆಲಿ ಇಟ್ಕೊಂಡು ತೆಗೆದುಬಿಟ್ಟು ತೊಟ್ಟಿಲ ಹಾಕ್ಬಿಟ್ಟಾಗೆ. ಅಂದರೆ ಅದನ್ನ ನೀಟಾಗಿ ಆರೈಕೆ ಮಾಡಬೇಕು, ಅದನ್ನ ನೋಡ್ಕೋಬೇಕು. ಇದು ಹಂಗಲ್ಲ, ಇದು ಹೆತ್ತು ಹೊತ್ತು ತೆಗೆದುಬಿಟ್ಟು ಎಲ್ಲ ಹಾಕ್ಬಿಡೋದಂತ ಯೂಟ್ಯೂಬಲ್ಲಿ. ಯಾಕಪ್ಪ ಅಂತ. ಇಲ್ಲ, ಏನು ಮಾಡ್ಬೋದು ಅಂತ. ಸಿನಿಮಾ ಆಗಲೇ ಆಗೋಗಿದೆ, ಇದಕ್ಕೊಂದು ಸ್ಟಾರ್ಟು ಒಂದು ಎಂಡ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ ಹೇಳಿದೆ.
ಅದಾದಮೇಲೆ ಇಲ್ಲ ಸರ್ ನಮ್ಗೆ ಅದಕ್ಕೆ ಸ್ವಲ್ಪ ಆರ್ಟಿಸ್ಟ್ ಬೇಕಾಗ್ತಾರೆ ಅದು ಇದು ಅಂದರು. ಅದಾದಮೇಲೆ ರಮೇಶ್ ಭಟ್ ಸರ್ ನಾವು ಫೋನ್ ಮಾಡಿ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ಅದಾದಮೇಲೆ ವಿದ್ಯಾ ಮೇಡಮ್ ಅವ್ರ ನಂಬರ್ ಎಲ್ಲ ಕೊಟ್ಟು ಎಲ್ಲ ಮಾಡಿದೆ. ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಒಳ್ಳೇದಾಗಿ ನಡ್ಸ್ಕೊಡ್ಬೇಕು. ಇನ್ನು ಮುಂದೆನೂ ಈ ಸಿನಿಮಾ ರಿಲೀಸ್ ಆಗೋ ತನಕ ಅವ್ರ ಜೊತೆ ನಾನು ನಿಲ್ತೀನಿ ಅಂತ ಹೇಳ್ತೀನಿ. ಒಳ್ಳೇದಾಗಲಿ, ಅವ್ರ ಕನಸು ನನಸಾಗಲಿ ಅಂತ ಆ ದೇವರನ್ನ ಬೇಡ್ಕೊತೀನಿ. ಅವ್ರ ಶ್ರಮ, ಅವ್ರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ನಮ್ಮ ಕನ್ನಡ ಜನತೆ ಯಾವತ್ತೂ ಹೊಸರು ಕೈ ಬಿಟ್ಟಿಲ್ಲ. ನಿಮ್ಮ ಚಿತ್ರ ಯಶಸ್ವಿಯಾಗೋದ್ರಲ್ಲಿ ಸಂದೇಹ ಇಲ್ಲ ಸರ್. ನಿಮ್ಮ ತಂಡಕ್ಕೆ ಯಾರು ಒಳ್ಳೇದಾಗಲಿ. ಸುಲೈರ್ ವೆಂಕಟೇಶ್ ಅಂತ. ಮೊದಲನೇದಾಗಿ ಆರೋಹ ತಂಡದವರಿಗೆ ಶುಭವಾಗಲಿ, ಜಯವಾಗಲಿ, ವಿಜಯವಾಗಲಿ. ಕಾರಣ ಇಷ್ಟೇ, ಅವ್ರ ಮೊದಲನೇ ಪ್ರಯತ್ನನೇ ಫಸ್ಟ್ ಲವ್ ಅಂತ. ಸೊ ನಮ್ಮ ಸಿನಿಮಾ ಒಂದು ಏನು ಗಾಂಧಿನಗರ ಇದೆಯಲ್ಲ, ಆ ಕರ್ನಾಟಕದ ಎಲ್ಲ ಚಿತ್ರಕಥೆಗಳು ಒಂದು ಪ್ರೀತಿಯಿಂದ ಸಾಗಬೇಕು. ಆ ಪ್ರೀತಿಯಿಂದ ಸಾಗೋದಕ್ಕೆ ಏನು ನಮ್ಮ ತೇಜಸ್ ಕಿರಣ್, ಮಯೂರವರು ಮತ್ತು ಅವರ ಗೆಳೆಯರು, ಅವರ ಪೋಷಕರು, ಅವರ ಸ್ನೇಹಿತರು ಮತ್ತು ಅವರ ಶ್ರೇಯೋಭಿಲಾಷಿಗಳು ಪ್ರತಿಯೊಬ್ಬರು ಹಂತ ಹಂತವಾಗಿ ಅವ್ರನ್ನ ಬೆಣ್ತಟ್ಟಿ ಮುನ್ನುಗ್ಗಿ ಅಂತ ಇದ್ದಾರೆ. ಈಗ ಮಿಂಚಿನ ಓಟ ಅಂತ ನೋಡಿದೀವಲ್ಲ, ಮುನ್ನುಗ್ಗಿ ಅಂತ ಇದ್ದಾರೆ. ಆ ಮುನ್ನುಗ್ಗುವಿಕೆಯಲ್ಲಿ ಅವರು ಜಯವನ್ನು ಸಾಧಿಸಲಿ. ಅದ್ರ ಜೊತೆಗೆ ಸೊ ಏನು ಯಾನ ಅಂತ ಇದ್ರಲ್ಲ, ಜೀವನದಲ್ಲಿ ನಮ್ಮ ಪ್ರಯಾಣ ಅದು. ಸೊ ಯಾವುದೋ ಒಂದು ತೀರಕ್ಕೆ ಪ್ರಯಾಣ ಮಾಡಬೇಕು. ಆದರೆ ಒಂದು ಚಿತ್ರಕಥೆ ಮತ್ತೆ ಒಂದು ಕಥಾ ಸಾರಾಂಶದಲ್ಲಿ ಪ್ರತಿಯೊಂದು ಮನಸ್ಸುಗಳನ್ನ ಗೆಲ್ಲುವಂತ ಒಂದು ಯಾನದ ತೀರಕ್ಕೆ ಅವರು ಸೇರಲಿ. ಸೊ ಆ ಭಾವನೆಗಳು ಯಾವತ್ತು ಹಚ್ಚ ಹಸಿರಾಗಿರ್ಲಿ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರ್ಲಿ. ಸೊ ನಮ್ಮ ನಿತ್ಯಾನಂದ ಪ್ರಭುಗಳೆಲ್ಲ ನಾವೆಲ್ಲ ಸಿನಿಮಾಗಳಿಗಾಗಿ ಒಂದಷ್ಟು ಸಮಯಗಳನ್ನ ಕಳೆದವರು. ಸೊ ಇವ್ರ ಜೊತೆ ಬರ್ಬೇಕಾದ್ರೆ ಕಾರಣ ನಿಜವಾಗ್ಲೂ ನಿತ್ಯಾನಂದ ಪ್ರಭು ಅವರು. ಯಾಕಂದ್ರೆ ಅವ್ರು ಮಾತಾಡಿದಾಗ ಈ ರೀತಿ ಸನ್ನಿವೇಶಗಳಲ್ಲಿ ಏನೋ ಒಂದು ಸಂದರ್ಭ ಬಂದಾಗ ಅದನ್ನ ಪರಿವರ್ತನೆ ಮಾಡೋದಂದ್ರೆ ಅದು ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಅವ್ರು ಮಾಡಿರೋ ಕಷ್ಟಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಅದನ್ನ ಡಸ್ಟ್ಬಿನ್ ಅಲ್ಲಿ ಬಿಸಾಕೋತಾರ, ಟಿಶ್ಯೂ ಪೇಪರ್ ತರ ಅದನ್ನ ಬಿಸಾಕೋದಲ್ಲ ಅವ್ರ ಕಷ್ಟ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಮಯೂರವರು, ತೇಜಸ್ವರಲ್ಲ, ನಾವು ಇದನ್ನ ಬಹಳಷ್ಟು ನೊಂದು ಏನಪ್ಪ ಅಂತ ಹುಡುಕಿದಾಗ ಎಲ್ಲೋ ದಾರಿ ಕಾಣ್ತು ಅಂದ್ರೆ ಬಿಕಾಸ್ ಅವ್ರು ಆಕ್ಚುಲಿ ಏನಲ್ಲ ಫಸ್ಟ್ ಲವ್ ಅಂತ ಆ ಒಂದು ಚಿತ್ರದ ಮೇಲೆ ಇರೋಂಥ ಪ್ರೀತಿ. ಸೊ ಇವತ್ತು ಎಷ್ಟೋ ತುಂಬಾ ಬಹಳ ಗಣ್ಯರನ್ನ ಹಿಂದೆ ಕರೆಸಿದ್ರು, ಇವತ್ತು ಕರೆಸಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭವಾಗ್ಲಿ, ಜಯವಾಗಲಿ. ಎಲ್ಲಾ ತರ ವಿಶ್ವಾಸವಾಗಿ ಸಿಗಲಿ. ಆರೋಹ ಫಿಲ್ಮ್ಸ್ ಭಾವತೀರಾಯನ ಈ ಚಿತ್ರ ಕಿರುಚಿತ್ರ ಮಾಡಿ ಈಗ ಬೆಳ್ಳಿತೆರೆಗೆ ಅಳವಡಿಸೋಕ್ಕೆ ನಮ್ಮ ನಿತ್ಯಾನಂದ ಪ್ರಭು, ನಮ್ಮ ಬಾಮಾರೀಶ್ವರು, ಹಿಂದುಗಡೆ ನಮ್ಮ ಫಿಲ್ಮ್ ಚೇಂಬರ್ನವರ ಎಲ್ಲ ಸಹಕಾರ ಕೊಟ್ಟು ಇವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಚಿತ್ರ ಈ 6-5 ಅಂತ ಒಂದು ಬಂದಿತ್ತು ಹಿಂದುಗಡೆ, ಅದು ಹಿಂಗೆ ಒಂದು ಮದುವೆ ಕ್ಯಾಮ್ರಾ ತೆಗೆದು ಯಾರೋ ಇದೇ ಥರ ನಾವು ನಿತ್ಯಾನಂದ ಪ್ರಭು ನಮ್ಮ ಬಾಮಾರೀಶ್ವರ ಸಲಹೆ ಕೊಟ್ಟು ಥಿಯೇಟ್ರ್ ರಿಲೀಸ್ ಮಾಡಿ ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಆಗಿ ಎಲ್ಲ ಲ್ಯಾಂಗ್ವೇಜಲ್ಲೂ ಪಿಕ್ಚರು ಸಕ್ಸಸ್ ಆಯಿತು. ಇದೇ ಥರ ನಮ್ಮ ಪವನ್ ನಡಿಯವರು ಒಂದು ಪಿಕ್ಚರ್ ಮಾಡಿದ್ರು, ಟೀಮೆಲ್ಲ ಕಟ್ಕೊಂಡು, ಅದು ಎಲ್ಲ ಸಕ್ಸಸ್ ಆಗಿದೆ. ಈ ಕನ್ನಡ ಚಿತ್ರರಂಗ ವಿಭಿನ್ನ ಪ್ರಯತ್ನಗಳು ಹೊಸತನವನ್ನು ಅಪ್ಕೊಳ್ತದೆ, ನಿಮ್ಮನ್ನು ಅಪ್ಕೊಳ್ತದೆ ಅಂತ ನಾನು ಈಗ ನೋಡಿದ್ನಲ್ಲ ವಿಟಿವೆಲ್ಲ ನಾನು ಕೇಳ್ತಾರೆ. ನಿಮ್ಮನ್ನು ಅಪ್ಕೊಂಡು ತಾಯಿ ಭುವನೇಶ್ವರಿ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟು ನಿಮಗೂ ಇನ್ನೂ ಚಿತ್ರರಂಗದ ಹಲವಾರು ಅಡ್ವೆಂಚರ್ಸ್ ಅಂದರೆ ಹೊಸ ಪ್ರಯತ್ನಗಳು ಮಾಡೋಕ್ಕೆ ಮುಂದೆ ಬರೋರಿಗೆ ನೀವು ಮಾರ್ಗದರ್ಶಕ ಹಾಕಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಆರವಾಸಕ್ಕೆ ಅವರು ಭಾವತೀರಾಯನ ಪಿಕ್ಚರ್ಗೆ ಶುಭವಾಗಲಿ. ಇದಾದ ನಂತರ ನಾವು ಪ್ರೆಸ್ ಜೊತೆ ಇಂಟರಾಕ್ಷನ್ಗೆ ಓಪನ್ ಆಗ್ತಾ ಇದ್ದೇವೆ. ದಯವಿಟ್ಟು ನಮ್ಮ ತಂಡ ಸದಸ್ಯರು ರೆಡಿ ಮಾಡಬೇಕು ಕೇಳ್ಕೊಳ್ತಾರೆ. ಥಿಯೇಟರ್ಗೆಲ್ಲ ಹೆಚ್ಚು ಕಮ್ಮಿ ಬಹಳ ಬಲ ಕೊಡ್ತಾರೆ. ಯಾವ್ದಾದ್ರು ಥಿಯೇಟರ್ಗೆ ಬೇಕು ಅಂದ್ರೆ ಟೈಗರ್ ವೆಂಕಟೇಶ್ ಅಂತ ಥಿಯೇಟರ್ ಸಮಸ್ಯೆನ ಬಹಳ ಹಗುರವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತ ಆಕ್ಚುಲಿ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ನನ್ನ ನಮಸ್ಕಾರ.
ಮೊದಲನೇ ದಿವಸ ನನಗೆ ಮೀಟ್ ಮಾಡೋದಕ್ಕೆ ಒಂದು ಬೊಕೆ ಸ್ವೀಟ್ ಅಂಗಡಿ ಅವರು ಕಾಂತಿ ಸ್ವೀಟ್ಸ್ ಏನೋ ಒಂದು ದೊಡ್ಡ ಬಾಕ್ಸಲ್ಲಿ ಸ್ವೀಟು ಅದೆಲ್ಲ ತಂದುಕೊಟ್ರು. ನನ್ನ 50 ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಥರ ಬೊಕೆ ಸ್ವೀಟ್ಸು ಎಲ್ಲ ತಂದುಕೊಟ್ಟು ಕತೆ ಹೇಳಿದವರು ಬಹಳ ವಿರಳ. ನೆನಪಲ್ಲಿ ಇರೋದು ಹುಡುಕಿದ್ರು ಸಿಕ್ಕದಿಲ್ಲ. ಡೈರೆಕ್ಟರ್ಗಳು ಎರಡೆರಡು ಪಾತ್ರ ಹೇಳಿ ಇದರಲ್ಲಿ ಯಾವ್ದು ಮಾಡ್ತೀವಿ ಮಾಡು ಅಂತ ಹೇಳಿರೋದು ಕೇಳಿದ್ದೀನಿ. ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವರು ಎಂ ಡಿ ಸುಂದರರು, ಉದಯ್ ಶಂಕರ್ ಅವರು, ಆಮೇಲೆ ಜೈಗೋಪಾಲು, ಕುಣಿಗಲ್ ನಾಗಭೂಷಣ್, ಇವರೆಲ್ಲ ಕಥೆಯಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರೆದ್ಬಿಡೋದು. ಪಾತ್ರದ ಹೆಸರಲ್ಲ, ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅವ್ರ ಹೆಸರು ಬರೆಯೋದು. ಅಂದ್ರೆ ನನ್ನ ಹೆಸರು ಕ್ಯಾರೆಕ್ಟರ್ ಬರೀತಿರ್ಲಿಲ್ಲ, ನನ್ನ ಹೆಸರೇ ಬರೆದ್ಬಿಡೋದು. ರಮೇಶ್ ಭಟ್ ಅಲ್ಲಿಂದ ನಾಯಕನ ನಟನಿಗೆ ಓಡ್ ಬಂದು ಹೇಳ್ತಾರೆ ವಿಷಯ. ಬಿರುಗಾಳಿ, ಮರ ಎಲ್ಲ ಆಡ್ತಾ ಇದೆ, ಬಾಳೆ ಮರ ಎಲ್ಲ ಬಿದ್ದೋಗ್ತಾ ಇದೆ, ಓಡ್ ಬರ್ತಾ ಇದ್ದಾರೆ, ನಾಯಕ ಅಂತ ಕರಿಬೇಕು, ಹಿಂದ್ಗಡೆಯಿಂದ ಒಂದು ಏಟು ಬೀಳುತ್ತೆ ರಮೇಶ್ ಭಟ್ಗೆ ಅಂತ ಹಿಂಗ್ ಕತೆ ಹೇಳೋರು. ಅಂದ್ರೆ ಪಾತ್ರ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿರೋದು. ಇವರು ಫಿಕ್ಸ್ ಮಾಡಿಕೊಂಡೇ ಬಂದಿದ್ದಾರೆ. ಪ್ರಭು ಅವ್ರನ್ನ ಇವತ್ತೇ ನಾನು ಭೇಟಿಯಾಗಿದ್ದು. ಪ್ರಭು ಅವ್ರು ಫೋನ್ ಮಾಡಿದ್ರು, ಯಾರೋ ಬರ್ತಾರೆ ನೋಡಿ ಅಂತ. ನನಗೆ ಖುಷಿ ಆಯ್ತು ಆವಾಗಲೇ. ಕತೆ ಕೇಳಿದ್ಮೇಲೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇಬ್ರು ಡೈರೆಕ್ಟ್ರು, ಇಬ್ರು ಕತೆ ಹೇಳಿಲ್ಲ. ಡೈರೆಕ್ಷನ್ ಶೂಟಿಂಗ್ ಅಲ್ಲಿ ಕೂಡ ಇಬ್ರು ಡೈರೆಕ್ಟ್ ಮಾಡಿದ್ದಾರೆ. ಈ ಪ್ರೆಸ್ ಮೀಟ್ ಕೂಡ ಇನ್ವಿಟೇಷನ್ ಇಬ್ರು ಕಳಿಸಿದ್ದಾರೆ. ಆದ್ರೆ ಪೇಮೆಂಟ್ ಮಾತ್ರ ಒಂದೇ. ಅಂದ್ರೆ ಅವ್ರ ಗುರಿ ಒಂದೇ ಇತ್ತು. ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ ಈಗ. ಯಾಕೆ ಅಂದ್ರೆ ನಾನು ಅವ್ರ ಭೇಟಿ ನೋಡಿ ಹೇಳ್ತಾ ಇಲ್ಲ, ನಾನು ಜೊತೆಲಿ ಕೆಲಸ ಮಾಡಿದ ಅನುಭವ ಆಗಿದೆ. ಬಹಳ ಪಕ್ವವಾಗಿ ಏನ್ ಬೇಕು ಅದನ್ನ ಬಹಳ ಡೆಫಿನೆಟ್ ಆಗಿ, ಆಮೇಲೆ ಯಾರ ಅಭಿನಯ ಕೂಡ ಇಷ್ಟೇ ಇರಬೇಕು, ಇಷ್ಟೇ ನಗಬೇಕು, ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೊಂದು ಅಳೋದು ಬೇಡ, ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಹೊಸ ಡೈರೆಕ್ಟರ್ಗಳು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅವರು ಆರ್ಟಿಸ್ಟ್ ಮಾತ್ರ ಕಂಟ್ರೋಲ್ ಮಾಡಿದ್ದಲ್ಲ, ಇಡೀ ಶೆಡ್ಯೂಲ್ ಯಾವ ಟೈಮಿಗೆ ಏನಾಗಬೇಕು ಅದನ್ನು ಮಾಡಿದ್ದಾರೆ. 6 ಗಂಟೆಗೆ ಶೂಟಿಂಗ್ ಕರೆದಿದ್ದಾರೆ. ನಾನು ಹೇಳಿದೆ, ಇಲ್ಲಪ್ಪ 8:30 ಕಮ್ಮಿ ನಾನು ಶೂಟಿಂಗ್ ಬರಲ್ಲ, ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲಸಗಳು, ವಾಕಿಂಗ್ ಇರುತ್ತೆ, ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬಾ, ಅದಕ್ಕೆ ಒಂದು 3/4 ಗಂಟೆ ಬೇಕು ನಾನು ದೇವ್ರ ಜೊತೆ ಮಾತಾಡೋದು, ಬೈಬೇಕು ಅವನಿಗೆ. ಸೊ ಇದೆಲ್ಲ ಇದೆ ಅಂತ. ಆದರೆ ಇಲ್ಲ, ನಮ್ಮ ಶೆಡ್ಯೂಲ್ ತುಂಬ ಟೈಟ್ ಇದೆ ಸರ್, ಬಜೆಟ್ ಕಷ್ಟ, ಸೊ ನೀವು 6 ಗಂಟೆಗೆ ಬರಬೇಕು. 6 ಗಂಟೆಗೆ ಮಾಡೋದು ಶೂಟಿಂಗ್. ನಮಗೆ ಎಷ್ಟೋ ಕಡೆ ಇವತ್ತೂ ನಾವು ಇನ್ ಟೈಮ್ಗೆ ಹೋಗೋದು ಒಂದು ಪ್ರಿನ್ಸಿಪಲ್ ಇದೆ. ಯಾಕೆಂದರೆ 50 ವರ್ಷದಲ್ಲಿ ಕಲ್ತಿದ್ದೆಲ್ಲ ಕರೆಕ್ಟ್ ಟೈಮ್ಗೆ ಹೋಗಬೇಕು. ನಾವು 16 ಸಿಪಾಯಿ ಜೊತೆ ಕೆಲಸ ಮಾಡಿದ್ವಿ, ಶಂಕರ್ನಾಗ್ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಹತ್ರೆಲ್ಲ ಕಲ್ತಿರೋದು ಇನ್ ಟೈಮಿಗೆ ನಾವು ಪ್ರೆಸೆಂಟ್ ಆಗಬೇಕು, ಡೈರೆಕ್ಟ್ರ್ ಹೇಳಿದ್ದನ್ನು ಒಬೆ ಮಾಡಬೇಕು. ಇದೆಲ್ಲ ಒಂದಷ್ಟು ನಮಗೆ ಅಂದ್ಕೊಂಡಿದ್ದೀವಿ, ಹಾಗೆ ನಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಹೋದೆ, ಶೂಟಿಂಗು ಮಾಡಿದ್ರು. ಶೂಟಿಂಗು ಎಲ್ಲೋ ಸೀದಾ ಒಂದು ಹೈವೇನಲ್ಲಿ ಹೋಗಿ ಒಂದು ಮನೆಯಲ್ಲಿ ಇರೋವಂಥದ್ದಲ್ಲ, ಎಲ್ಲೋ ಜಂಗಲಲ್ಲಿ ಎಲ್ಲೋ ಇಳಿಬೇಕು, ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಆಗಬೇಕು, ಅದಕ್ಕೆ ಮುಂಚೆ ಮೇಕಪ್ ಆಗಬೇಕು, ಅದಕ್ಕೆ ಆದ್ಮೇಲೆ ಕಾಸ್ಟ್ಯೂಮ್ ಹಾಕೋಬೇಕು, ಇದೆಲ್ಲ ಇದೆಯಲ್ಲ, ಇದೆಲ್ಲನೂ ಇಟ್ಕೊಂಡು ಇನ್ ಟೈಮ್ಗೆ ಶೂಟ್ ಮಾಡಿದ್ರು. ಇಡೀ ಟೀಮ್ ಇವರಷ್ಟೇ ಆಕ್ಟಿವ್ ಆಗಿದ್ರು ಎಲ್ಲರೂ. ಇವ್ರು ಡೈರೆಕ್ಟ್ರು ಅಂತ ಏನೋ ಸ್ಪೆಷಲ್ ಇರಲಿಲ್ಲ. ಅಂದರೆ ಇಂಥ ಟೀಮು ಅಂದರೆ ಎಷ್ಟು ಹಂಬಲ್ ಆಗಿ, ಎಷ್ಟು ಆನೆಸ್ಟ್ ಆಗಿ ಆ ಕೆಲಸ ಮಾಡಿದ್ದಾರೆ ಅಂದರೆ, ಎಲ್ಲಿ ಆನೆಸ್ಟಿ ಇರುತ್ತೋ, ಎಲ್ಲಿ ಉದ್ದೇಶ ಕರೆಕ್ಟಾಗಿರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಇರುತ್ತೆ. ಯಾಕೆಂದರೆ ಅವ್ರಿಗೆ ಯಾವುದೋ ಒಂದು ನಾವು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಡೈರೆಕ್ಟ್ರು, ಆ ಥರದ್ದು ಯಾವುದು ಪೋಸ್ ಇರಲಿಲ್ಲ. ಜೊತೆಗೆ ಇನ್ನೊಂದೇನು ನನಗೆ ಖುಷಿ ಕೊಟ್ಟಿದ್ದು ಅಂದರೆ, ಅವ್ರ ಪೇರೆಂಟ್ಸ್ ಎಲ್ಲ ಜೊತೆಲೇ ಇದ್ರು. ಅನ್ನಪೂರ್ಣಮ್ಮ ಒಬ್ರು, ಮಯೂರ್ ಅವ್ರ ಮದರು, ಇಲ್ಲೆಲ್ಲ ಬಂದಿದ್ರು, ನೋಡಿದೆ ನಾನು.
ಅವರು ಫುಡ್ ಇನ್ಚಾರ್ಜ್. ಅಂದರೆ ಒಂದು ಕುಟುಂಬ ಇದಕ್ಕೆ ಸೇರ್ಕೊಂಡು ಮಾಡಿರುವಂಥದ್ದು ಒಂದು ಸಿನಿಮಾ. ಅಂದರೆ ಎಷ್ಟು ಆಸಕ್ತಿ ಇದ್ದಿರ್ಬೋದು, ಅದ್ರ ಬಗ್ಗೆ ಎಷ್ಟು ಶ್ರದ್ಧೆ ಇರ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಯಾವುದೇ ಕೆಲಸ ಕೇರ್ಲೆಸ್ಸಲ್ಲಿ ಮಾಡೋದು, ಭಕ್ತಿ ಇಲ್ಲದೆ ಮಾಡೋದು, ಅದನ್ನು ಪ್ರೀತಿಸದೆ ಮಾಡೋದು ಅಲ್ಲಿ ಸಕ್ಸಸ್ ಇರಲ್ಲ. ಇದರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಶ್ರದ್ಧೆ ಇದೆ, ಒಂದು ಮುಗ್ಧತೆಯೂ ಇದೆ. ಸೊ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಈ ತಂಡಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ನನ್ನ ಭಾವನೆ. ಇನ್ನು ನನಗೆ ಒಂದು ಪಾತ್ರ ಏನೋ ತುಂಬ ಇಷ್ಟ ಆಯಿತು. ಕತೆ ಹೇಳಿದಾಗ ನಾನೇನು ಅಂದ್ಕೊಂಡೆ, ಇದು ಒಬ್ಬ ಸಾಧಾರಣ ಮನುಷ್ಯನ ಒಂದು ಜೀವನದ ಯಾನ ಅಂತ. ಕರೆಕ್ಟು. ಆದರೆ ಆ ಯಾನದಲ್ಲಿ ಎಲ್ಲ ನಾನೇ ಅಭಿನಯಿಸ್ತೀನಿ ಅಂತ ತುಂಬ ಖುಷಿಲಿದ್ದೆ. ಆಮೇಲೆ ಗೊತ್ತಾಯಿತು, ಲವ್ ಪೋರ್ಷನ್ ಎಲ್ಲ ಯಾರ ಜೊತೆಲೋ ಯಾರೋ ಮಾಡಿದ್ರು, ಯಾರೋ ಎಲ್ಲ ತೇಜಸ್ ಮಾಡಿದ್ರು. ನಮ್ಮ ವಯಸ್ಸಾದ ಮೇಲೆ ಅಲ್ಲೆಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದು, ಅಲ್ಲಿ ಯಾರ ಹತ್ರ ನನ್ನ ಅಂತರಂಗದ ಒಂದು ಭಾವನೆಯನ್ನು ಹೇಳಕ್ಕೆ ಹೊರಡೋದು, ಈ ಥರದ್ದು. ಆದರೆ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಲವ್ ಪಾತ್ರ ಎಲ್ಲ ಸಮುದ್ರ ತೀರದಲ್ಲಿ ಕುಣಿದಾಡೋದು, ಓಡಾಡೋದು ಎಲ್ಲ ಅವ್ರು ಮಾಡಿದ್ರು. ನಾನು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಮಾತ್ರ ತೆಗೆದ್ರು. ಸುಮ್ಮನೆ ತಮಾಷೆಗೆ ಹೇಳಿದೆ. ಬಹಳ ಅದ್ಭುತವಾದ ಪಾತ್ರ. ಯಾಕೆಂದರೆ ಒಂದು ಸಿನಿಮಾ ನೋಡಿದಾಗ ಪ್ರತಿಯೊಬ್ಬನಿಗೂ ಒಂದು ವಯಸ್ಸಾದ ಕಾಲಕ್ಕೆ, ಒಂದು ಪ್ರಬುದ್ಧತೆ ಬಂದ ಮೇಲೆ, ಜೀವನದ ಅನುಭವಗಳು ಬಂದ ಮೇಲೆ, ತಾನು ಮಾಡಿದ ತಪ್ಪು ಸರಿನ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವಲೋಕಿಸುವಂಥ ಒಂದು ಸಂದರ್ಭ ಎಲ್ರಿಗೂ ಬರುತ್ತೆ. ಆ ಒಂದು ತಳಮಳ, ಆ ಒಂದು ತಡಕಾಟ, ಯಾರ ಹತ್ರ ಹೇಳಬೇಕು, ಮಾಡಬೇಕು, ಇದನ್ನು ಹೇಗೆ ಇದನ್ನು ಹೇಗೆ ಆಚೆ ಹಾಕೋದು ಅಂತ ಅವ್ನು ಕನ್ಫೆಸ್ ಮಾಡ್ಕೋಬೇಕಲ್ಲ. ಸೊ ಆ ಒಂದು ತೊಳಲಾಟ ಈ ಪಾತ್ರದಲ್ಲಿ ಇತ್ತು. ನನಗೆ ಪಾತ್ರ ಮಾಡೋದು ಕಷ್ಟ ಆಯಿತು. ಆದರೆ ತೇಜಸ್ಸು ಮತ್ತು ಮಯೂರ ತುಂಬ ಟಿಪ್ಗಳು ಕೊಡ್ತಾಯಿದ್ರು, ಕಿವಿಲೇ ಬಂದು ಹೇಳೋರು. ಡೈರೆಕ್ಟರ್ ಅಂದ್ಬಿಟ್ಟು ರೇ ಹಂಗಲ್ರಿ ಅಂತ ಯಾವತ್ತೂ ಹೇಳಲಿಲ್ಲ. ಕಿವಿಲಿ ಬಂದು, ಸರ್ ಅಷ್ಟೊಂದು ನಗೋದು ಬೇಡ ಸರ್, ಅಷ್ಟೊಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿರಲಿ, ನೀರು ಆಚೆ ಬರಬಾರ್ದು, ಇದೆಲ್ಲ ಟಿಪ್ಸ್ ಕೊಟ್ಟು ಮಾಡಿಸಿದ್ದಾರೆ. ಗೊತ್ತಿಲ್ಲ ಹೇಗೆ ಮಾಡಿದ್ದೀನಿ ಅಂತ. ನನಗೂ ಒಂದು ಆತಂಕ ಇದೆ, ಆ ಪಾತ್ರನ ನ್ಯಾಯ ಒದಗಿಸಿದ್ದೀನ ಇಲ್ವಾ ಅನ್ನೋದು. ಯಾಕೆಂದರೆ ಇದು ಸಲೀಸಾದ ಪಾತ್ರ ಅಲ್ಲ, ಭಾವನೆಗಳು. ಆಮೇಲೆ ಸಂಭಾಷಣೆ ಇಲ್ಲವೇ ಇಲ್ಲ. ಆ್ಯಡ್ ಫಿಲಮಲ್ಲೂ ಕಡಿಮೆ ಶಾರ್ಟ್ಸಲ್ಲಿ ಅವರ ಪ್ರಾಡಕ್ಟ್ ಬಗ್ಗೆ ವ್ಯಕ್ತಪಡಿಸ್ತಾರೆ. ಇಲ್ಲೂ ಹಾಗೇನೆ ಒಂದು ಶಾರ್ಟಲ್ಲೇ ಸುಮಾರು ವಿಷಯ ಪ್ರಕಟ ಮಾಡಬೇಕು. ಅದು ಆ್ಯಕ್ಟ್ರ್ಗಳಿಗೆ ಚಾಲೆಂಜ್. ಅದನ್ನು ಮಾಡಿಸಿದ್ದಾರೆ. ಹಾಗಾಗಿ ಇನ್ನು VT ನೀವೇ ನೋಡಿದ್ದೀರ, ನಾನು ಇವ್ರ ಬಗ್ಗೆ ಏನು ಹೇಳೋದು. ಇವರಾಗಲೇ ಜಯದ ಹಾದಿಯಲ್ಲಿದ್ದಾರೆ. ಜಯ ಮುಂದುವರಿಲಿ, ಸದಾ ಇವ್ರ ಬೆನ್ನಿಗೆ ಜಯ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಎಸ್ಪೆಷಲಿ ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚು ಸಹಕಾರ ಕೊಡಬೇಕು. ಯಾಕೆಂದರೆ ಬಹಳ ವಿಶೇಷವಾದ ಒಂದು ಸಬ್ಜೆಕ್ಟು, ಅದರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ವಿಷಯ. ಸೊ ಇದು ಜನರ ಮುಂದೆ ಬಂದಾಗ ಜನರಿಗೆ ತಲುಪಬೇಕು ಅನ್ನೋದು ಅಷ್ಟೇ ಆಸೆ. ಸೊ ಇದಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ, ಇವರಿಗೆಲ್ಲರಿಗೂ ಯಶಸ್ಸಾಗಲಿ. ನಾನು ಇನ್ನು ಬೇರೆ ಕಲಾವಿದರು ಎಲ್ಲ ತುಂಬ ರಂಗಭೂಮಿ ಮತ್ತು ಸಣ್ಣ ಸ್ಕ್ರೀನಲ್ಲಿ ತುಂಬ ಹೆಸರು ಮಾಡಿರೋರು ನೋಡಿ. ವಿದ್ಯಾಮೂರ್ತಿ ಅವರಿದ್ದಾರೆ, ಒಬ್ಬರು ಆ್ಯಂಕರ್ ಇದ್ದಾರೆ, ಇವರು ಅವರೇ ಇಲ್ಲಿ ನಮ್ಮ ಕನ್ಸಲ್ಟ್ ಮಾಡಿಲ್ಲ ಬರ್ತಾ ಇದ್ದಾರೆ. ಎಲ್ಲ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತೇಜಸ್ ಕೂಡ ಬಹಳ ಸಟಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಸಟಲ್ ಆಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಭಿನಯ ಅಂದ ತಕ್ಷಣ ಡೈಲಾಗ್ ಗಟ್ಟಿಯಾಗಿ ಮಾತಾಡೋದು, ಕೈ ಬಾಯಿ ಹಾರಿಸೋದು, ಅದು ಯಾವುದೂ ಇಲ್ಲ. ಸಹಜವಾಗಿ ನಿಮ್ಮ ಮನೆ ಪಕ್ಕದಲ್ಲೋ, ನಿಮ್ಮ ಮನೆ ಸ್ಟ್ರೀಟಲ್ಲೋ ಯಾವುದೋ ಒಂದು, ಅಥವಾ ನಿಮ್ಮ ಅಂದು ಬಳಗದಲ್ಲಿ ಯಾರಿಗಾದ್ರೂ ಈ ಥರ ಸಮಸ್ಯೆಗಳಿದ್ದರೆ ಹೇಗಿರುತ್ತೆ ಅದನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಬಹಳ ದಿವಸದ ಮೇಲೆ ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ನಾನು ದಿವಸ ತುಂಬ ಮಾಡಿಲ್ಲ, ಆದರೆ ನನ್ನಿಂದ ಕೆಲಸ ತುಂಬ ತಗೊಂಡಿದ್ದಾರೆ.
ನಾನು ಹೇಳಿದ್ನಲ್ಲ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ 1 ವರ್ಷಟ್ಟು ಡೈಲಿ ಕೆಲಸ ಮಾಡಿದ್ರೆ ಒಂದು 10 ದಿವಸ ಕೆಲಸ ಅಂತ ಅಂದ್ಕೊಳ್ಳಿ. ಅಥವಾ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಆದರೆ 20 ದಿವಸ 22 ದಿವಸ ಕಾಲ್ ಶೀಟು ಅಂತ ಅಂದ್ಕೊಳ್ಳಿ. ಕೆಲಸ ತುಂಬ ಇತ್ತು, ಕೆಲಸ ಖುಷಿ ಕೊಡ್ತು. ಒಂದು ಯಾವುದೋ ಒಂದು ತೃಪ್ತಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಸಿಗುತ್ತಲ್ಲ, ಅದು ಈ ಸಿನಿಮಾದಲ್ಲಿ ನನಗೂ ಸಿಕ್ಕಿದೆ. ಅಭಿನಯಿಸಿದವ್ರು ಎಲ್ರಿಗೂ ಸಿಕ್ಕಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಒಳ್ಳೆ ಟೀಮು, ಒಳ್ಳೆ ಕಥಾಂತರ, ಒಳ್ಳೆ ಟೈಟಲ್ ಕೂಡ ಇವತ್ತು. ಎಲ್ರಿಗೂ ನಮಸ್ಕಾರ. ಇನ್ನೂ ಮಾತಾಡೋರು ತುಂಬ ಇದ್ದಾರೆ. ಮಯೂರ್ ಮಾತಾಡಬೇಕು, ನಮ್ಮ ಕ್ಯಾಮ್ರಾಮನ್ ಮಾತಾಡಬೇಕು, ತೇಜಸ್ ಮಾತಾಡಬೇಕು, ಹೀರೋಯಿನ್ ಮಂಗಳೂರಿಂದ ಬಂದಿರಬೇಕು ಅವರು ಅಲ್ವಾ? ಓಕೆ, ಚಿಕ್ಕಮಗಳೂರು. ಸರ್ ಎಲ್ರಿಗೂ ಶುಭವಾಗಲಿ. ನಿಮ್ಮ ಟೈಮ್ ತುಂಬ ತಗೊಂಡಿತ್ತು. ನಮ್ಮ ಜೊತೆಗೆ ಇವಾಗ ಶಾರದಮ್ಮ ಅಂತಾನೆ ನಂಗೆ ಬಾಯಿಗೆ ಬರುತ್ತೆ, ಅವ್ರ ಹೆಸರು ವಿದ್ಯಮ್ಮ, ಕ್ಷಮಿಸಿ ಅರ್ಥ ಒಂದೇ. ಸೊ ವಿದ್ಯಮ್ಮ ನಿಮ್ಗೆಲ್ಲರಿಗೂ ತುಂಬಾ ಒಳ್ಳೆ ನಟಿ ಅಂತ ಗೊತ್ತು, ಅದ್ರ ಜೊತೆಗೆ ಅವ್ರು ತುಂಬಾ ಒಳ್ಳೆ ಗೊಜ್ಜೋಲಕ್ಕೆ ಇಲ್ಲೂ ತಂದಿರ್ತಾರೆ. ಪ್ರೊಡಕ್ಷನ್ ಊಟ ಮಾಡಲ್ಲ, ಗೊಜ್ಜೋಲಕ್ಕಿನೇ ತಿಂದ್ಬಿಡ್ತಾರೆ. ಮೊದಲು ಗೊಜ್ಜೋಲಕ್ಕಿ ಕೊಟ್ಬಿಡಿ, ಆಮೇಲೆ ಮಾತಾಡ್ತೀನಿ. ಗೊಜ್ಜೋಲಕ್ಕಿ ರೆಸಿಪಿ ಕೊಡ್ತೀನಿ. ನಾನು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ರಮೇಶ್ ಭಟ್ ಸರ್ ಹೇಳ್ಬಿಟ್ಟಿದ್ದಾರೆ. ಆದರೆ ನನಗೆ ಏನು ಮುಖ್ಯವಾಗಿ ಅನಿಸಿದ್ದು ಅಂತಂದರೆ, ಈ ಭಾವತೀರ ಯಾನ ಅನ್ನೋ ಒಂದು ಟೈಟ್ಲ್ ಏನಿದೆ, ನಾವು ಈ ಸಿನಿಮಾದಲ್ಲಿ ಏನು ಅಭಿನಯ ಮಾಡಿದ್ದೀವೋ ಅದಕ್ಕೆ ತುಂಬ ಕರೆಕ್ಟಾಗಿ ಸೂಟ್ ಆಗುವಂಥ ಒಂದು ಟೈಟ್ಲ್ ಇದು ಅಂತ ತುಂಬ ಖುಷಿ ಆಯಿತು. ನನಗೂ ಕುತೂಹಲ ಆಯಿತು, ಏನು ಇರ್ಬೋದು ಇವರು. ಅವರು ಇನ್ವಿಟೇಷನಲ್ಲಿ ಹೊಸ ಚಿಗುರು ಹಳೆ ಬೇರು ಅಂತ ಏನೋ ಹಾಕಿದ್ರು, ಅದೇನಾ ಏನು ಟೈಟ್ಲ್ ಅಂತ ನಂಗೆ ಕನ್ಫ್ಯೂಸ್ ಆಗಿ ಹೋಗಿತ್ತು. ಆಮೇಲೆ ಅಥವಾ ನಾನು ಅದು ಹೊಸ ಬೇರು ಹಳೆ ಚಿಗುರು ಅಂತ ಆಗ್ಬೋದಾ ಅಂತಲೇ ಯೋಚನೆ ಮಾಡಿದೆ. ಕಡೆಗೆ ನೋಡಿದ್ರೆ ಇದು ಇಷ್ಟು ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಆ್ಯಕ್ಟ್ ಏನು ಮಾಡಿದ್ವೋ ಅದು ಇದು ಪೂರ್ತಿ ಹೇಳಿಬಿಡುತ್ತೆ, ಈ ಟೈಟ್ಲೇ ಹೇಳಿಬಿಡುತ್ತೆ. ಯಾಕೆಂದರೆ ಅಷ್ಟೊಂದು ಭಾವನೆಗಳು ಈ ಸಿನಿಮಾದಲ್ಲಿ ತುಂಬಿದೆ. ಮತ್ತು ತೇಜಸ್ ಆಗಲಿ ಮತ್ತು ಮಯೂರ ಆಗಲಿ, ಅವ್ರಿಗೆ ಏನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಕ್ಲಿಯರಾಗಿ ಗೊತ್ತು ಅವ್ರಿಗೆ. ನಾವು ಹಳಬ್ರು, ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಇವ್ರ ಥರ ಎಕ್ಸ್ಪೀರಿಯನ್ಸ್ ಖಂಡಿತ ಸಿನಿಮಾದಲ್ಲಿ ಇಲ್ಲ. ಬಟ್ ನಮ್ಮ ಮನಸ್ಸಲ್ಲಿ ಒಂದು ಅಹಂ ಅಂತ ಅನ್ಬೋದಾ ಅಥವಾ ಗೊತ್ತಿಲ್ಲ, ಆ ಥರ ನಮಗೇನೋ ಗೊತ್ತಿದೆ ಜಾಸ್ತಿ ಅನ್ನೋದೊಂದು ಇರುತ್ತಲ್ಲ, ಅದೆಲ್ಲ ಎಲ್ಲ ಹೊಟ್ಟೋಯ್ತು, ಪೂರ್ತಿ ಹೊಟ್ಟೋಯ್ತು. ಆ ಮೆಥಡ್ ಆ್ಯಕ್ಟಿಂಗ್ ಅನ್ನೋದು ಏನು ಅಂತ ನಾನು ಇವರಿಂದ ಕಲಿತೆ. ನನಗೇನು ಗೊತ್ತಾಗಿದ್ದು ಅಂದರೆ, ನಾವು ಯಾವುದೇ ವಯಸ್ಸಲ್ಲೂ ಕೂಡ ಏನಾದರೂ ಕಲಿತಾನೇ ಇರಬೇಕು. ಎಲ್ಲಿ ನಾವು ಕಲ್ತಿದ್ದೀವಿ ಎಲ್ಲ ಮುಗಿದೋಯ್ತು, ನಮಗೆ ತುಂಬ ಕಲ್ತು ಬಿಟ್ಟಿದ್ದೀವಿ ಅಂತಂದರೆ ಪುಟಕ್ಕೆ ತಿನ್ನೋದು ಏನೋ ಒಂದು ಕಲಿಯೋವಂಥದ್ದು ಸಿಗುತ್ತೆ. ಅದು ನನಗೆ ಈ ಒಂದು ತಂಡದಿಂದ ಸಿಕ್ತು. ಅದಕ್ಕೋಸ್ಕರ ನಾನು ತೇಜಸ್ ಮತ್ತು ಮಯೂರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ, ಒಂಥರ ಪ್ಯಾಷನ್. ಅವರು ನೋಡಿದ್ರೆ ನಂಗೆ ಗೊತ್ತಾಯಿತು. ಸುಮಾರು ನಾನು ಮಾಡಿರೋದು ಕಡಿಮೆ ಸಿನಿಮಾ ಆದರೂ ಆ ಸಿನಿಮಾಗಳಲ್ಲಿ ನೋಡಿರೋದು ಏನು ಅಂತಂದರೆ, ಲಾಸ್ಟ್ ಮೊಮೆಂಟಲ್ಲಿ ಅಲ್ಲಿ ಕೂತ್ಕೊಂಡು ಡೈಲಾಗ್ ಬರೀತಿರ್ತಾರೆ, ಹೇಗೆ ಸೀನ್ಗಳನ್ನು ಮಾಡ್ಕೋಬೇಕು ಅಂತ ಅಲ್ಲಿ ಮಾಡ್ಕೋತಿರ್ತಾರೆ. ಹೋಮ್ವರ್ಕ್ ಅನ್ನೋದು ಮಾಡೇ ಇರಲಿಲ್ಲ. ಆದರೆ ಇವರು ಪಕ್ಕಾ ಹೋಮ್ವರ್ಕ್, ಅವ್ರು ಅದನ್ನೆಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ರು, ಚಾರ್ಟ್ ಹಾಕ್ಕೊಂಡು ಯಾರ್ಯಾರು ಎಲ್ಲೆಲ್ಲಿರಬೇಕು ಆ ಥರದ್ದೆಲ್ಲ ಪ್ರತಿಯೊಂದು ಅಂಶನೂ ಅವರಲ್ಲಿ ಪೇಪರ್ ಮೇಲೆ ಹಾಕ್ಕೊಂಡು ಬಂದಿದ್ರು. ಮತ್ತು ಸರ್ ಹೇಳಿದಾಗ ಬೆಳಗ್ಗೆ ಬೇಗನೆ ಶುರು ಮಾಡ್ತಾಯಿದ್ರು. ಅದೊಂಥರ ನಮಗೇನು ಕಷ್ಟ ಅಂತಲೇ ಅನ್ನಿಸ್ಲಿಲ್ಲ. ನಮಗೆ ಯೂಶ್ವಲಿ ನಾನು 8 ಗಂಟೆಗೆ ಮುಂಚೆ ಎಲ್ಲೂ ಶೂಟಿಂಗಿಗೆ ಹೋಗಿದ್ದೇ ಇಲ್ಲ. ಇಲ್ಲಿ ಬಂದು ನನ್ನನ್ನು ಪೂರ್ತಿ ಚಟುವಟಿಕೆ ಆಗಿಟ್ಟಿದ್ರು. ತುಂಬ ಖುಷಿ ಕೊಟ್ಟು, ನನ್ನ ಪಾತ್ರ ಕಡಿಮೆನೇ ಇದ್ದರೂ ಕೂಡ ಮನಸ್ಸಿಗೆ ನನಗಂತೂ ಮುಟ್ಟಿತು. ಆ ಪಾತ್ರದ ಭಾವನೆಗಳು ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಟ್ಟು. ಮತ್ತು ರಮೇಶ್ ಸರ್ ಜೊತೆ ಮಾಡೋಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಪರ್ಸ್ನಲಿ ತುಂಬ ಖುಷಿ. ಯಾಕೆಂದರೆ ಇವರಂಥ ಹಿರಿಯ ಅನುಭವಿ ನಟರ ಜೊತೆ ಮಾಡೋದು ಕೆಲಸ ಅಂದರೆ ಅದೊಂದು ಅದೃಷ್ಟನೇ. ಆ ಅದೃಷ್ಟ ನನಗೆ ಈ ಸಿನಿಮಾದಿಂದ ಸಿಕ್ತು. ಈ ಸಿನಿಮಾಗೆ ನಿಜವಾಗ್ಲೂ ಮಾಧ್ಯಮ ಮಿತ್ರರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಅದು ಚೆನ್ನಾಗಿ ಗೆಲ್ಲೋ ಹಾಗೆ ಮಾಡಬೇಕು, ಗೆಲ್ಲೋ ಥರ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ, ಒಳ್ಳೆಯದಾಗಲಿ. ನಮಸ್ಕಾರ. ನಮಗೆ ಟೈಮ್ ಕೊಟ್ಟು ನೀವು ಬಂದಿರೋದು ತುಂಬ ಖುಷಿ ಇದೆ. ಹಾಗೂ ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ತುಂಬ ಭಯ ಪಟ್ಟಿದ್ದೀವಿ ಹಿಂದಿನ ದಿನದಿಂದ,
ನಿಮ್ಮನ್ನೆಲ್ಲ ಫೇಸ್ ಮಾಡೋದು ಹೇಗೆ ಅಂತ. ಬಟ್ ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದೇ ನಾನು ಮತ್ತು ಮಯೂರ್ ಏನೇನು ಮಾತಾಡಬೇಕು ಅದೆಲ್ಲ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಎಲ್ಲನೂ VT ಮೂಲಕ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೀವಿ. ಅದಾದಮೇಲೆ ಟೈಟಲ್ ಹೇಳಬೇಕಂದ್ರೂ ಅದೇ ಆ್ಯಂಕರ್ ಅವರು ಹೇಳ್ದಂಗೆ, ನಮ್ಮ ಸುಶಾಂತನ ಹೇಳ್ದಂಗೆ ಇಲ್ಲಿ ಬಂದು ಪೇಪರ್ ಹಾರ್ಸೋದು ಬೇಡ ಅಂತ ಅಂದ್ಬಿಟ್ಟು VT ಮಾಡಿದ್ವಿ. ಅದು ತುಂಬ ಅದ್ಭುತವಾದಂಥ ಅವ್ರದ್ದು ಲೈಫ್ದು ಘಟನೆ. ಅವ್ರ ಮನೆಗೆ ನಾವು February 5th ಹೋಗಿದ್ವಿ. ಹೋಗಿ ಅವರು ನಾವು ಒಂದು 10 ನಿಮಿಷ ಟೈಮ್ ಇದ್ದರೆ ಇದನ್ನು ಹೇಳ್ತೀನಿ ಅಂದರು. ಅದಕ್ಕೋಸ್ಕರ ಅವ್ರ ಮನೆಯಿಂದ ಈಚೆ ಬರ್ಬೇಕಾದ್ರೆ ನಾನು ಮಯೂರಿಂಗ್ ಡಿಸ್ಕಸ್ ಮಾಡಿದ್ವಿ, ಈ ಥರದೊಂದು ಮಾಡಿದ್ರೆ ಹೇಗೆ ಟೈಟಲ್ ರಿವೀಲ್ಗೆ ಅಂತ. ಸೊ ಆ ಒಂದು ಐಡಿಯಾದ ಮೇಲೆ ಇದನ್ನು 1 ದಿನದಲ್ಲಿ ಶೂಟ್ ಮಾಡಿದ್ವಿ. ಬರೀ ನಾವು ಮಾತ್ರ ಸೇರ್ ಮಾಡಿದ್ದು ಈ ಸಿನಿಮಾ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ಶಿವಶಂಕರ್ ಅವರು ಕೂಡ ತುಂಬ ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ. ನಮ್ಮ DOP ಕ್ಯಾಮ್ರಾ ಲೆನ್ಸು ಹೆಂಗಿಡಬೇಕು ಅನ್ನೋದ್ರಿಂದ ಹಿಡಿದು ನಾಳೆಗೆ ಯೂಟ್ಯೂಬ್ ತಮ್ನೇಲ್ ಕೂಡ ಅವರೇ ಮಾಡ್ತಿದ್ದಾರೆ. ಸೊ ಅಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿ ನಮ್ಮಲ್ಲಿ ಇವ್ರ DOP, ಇವ್ರ ಡೈರೆಕ್ಟ್ರು, ಇವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಯಾವುದೂ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಇವರೆಲ್ಲ ನೋಡ್ತಿದ್ದೀರಲ್ಲ, ನೀವು ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲ, ಇವರೆಲ್ಲ ನಮ್ಮ ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ತಂಗಿಯರು. ಆಮೇಲೆ ಇದು ಅಷ್ಟೇ, ಏನು ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಮೊದಲನೇದಾಗಿ ರಮೇಶ್ ಭಟ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಹೇಳಿದ್ರು ಈ ಥರ ಎಲ್ಲ ಬೇರೆ ಬೇರೆ ಹೊಸದು ಕಲಿಯೋಕ್ಕಿತ್ತು ಅಂತ. ಬಟ್ ಲಿಟ್ರಲಿ ಅಲ್ಲಿ ವರ್ಕ್ ಮಾಡಿದ್ರಲ್ಲ ತುಂಬ 80s ಕಾಲದಿಂದ, ಅವ್ರ ಹತ್ರ ಪ್ರತಿಯೊಬ್ಬ ನಿರ್ದೇಶಕನು, ಪ್ರತಿಯೊಬ್ಬ ಆ್ಯಕ್ಟ್ರು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರಲ್ಲಿರೋ ಆ ಪಂಕ್ಚುಯಾಲಿಟಿ, ಆಮೇಲೆ ಅವರಲ್ಲಿರೋ ಅದಕ್ಕೆ ಏನು ಬೇಕೋ ಅದನ್ನು ಗ್ರಾಸ್ಪ್ ಮಾಡೋ ಶಕ್ತಿ ಇದೆಯಲ್ಲ, ತುಂಬ ಅದ್ಭುತವಾದದ್ದು. ಅದು ನಾನು ರಮೇಶ್ ಭಟ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮಾತುಗಳನ್ನ ಕೇಳಿ ಅಷ್ಟು ಚೆನ್ನಾಗಿ ನಟಿಸಿದ್ದೀರಾ. ಹಾಗೂ ವಿದ್ಯಾ ಮ್ಯಾಮ್ ಕೂಡ ತುಂಬ, ಅವರ ಒಂದು ಸೀನ್ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಪ್ರೀ-ಕ್ಲೈಮ್ಯಾಕ್ಸ್ ಹತ್ತಿರ ಬರುತ್ತೆ, ಅದನ್ನು ನಾನು ತುಂಬ ಸರಿ ನೋಡ್ತಿರ್ತೀನಿ. ಎಡಿಟ್ ಮಾಡ್ಬೇಕಾದ್ರೆ ಒಂದ್ಸತಿ ನಿಲ್ಲಿಸಿ ಈ ಸೀನ್ ನೋಡ್ಬಿಡ್ತೀನಿ ಅಂತ. ನನಗೆ ನಿಜವಾಗ್ಲೂ ನಂಬಿಕೆ ಇದೆ ಆ ಸೀನ್ ಎಲ್ರಿಗೂ ಇಷ್ಟ ಆಗುತ್ತೆ. ರಮೇಶ್ ಸರ್ ಮುಖದಲ್ಲಿ ಇತ್ತೀಚೆಗೆ ನಾನು ವಿಷ್ಣುವರ್ಧನ್ ಸರ್ ಅವ್ರ ಕಳೆ ಕಾಣ್ತಾ ಇದ್ದೀನಿ. ಸೊ ಸ್ಕ್ರೀನಲ್ಲೂ ಕೂಡ ಯಾವುದೇ ರೀತಿ ಕಮ್ಮಿ ಆಗದೆ ಇರೋಂಗೆ ರಮೇಶ್ ಭಟ್ ಸರ್ ಮತ್ತು ವಿದ್ಯಾ ಮ್ಯಾಮು, ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ ಪೇರ್ ನೋಡಿದಷ್ಟೇ ಫೀಲ್ ಆಯಿತು ನನಗೆ. ಸೊ ಎಲ್ರಿಗೂ ಫೀಲ್ ಆಗಲಿ ಅನ್ನೋದೊಂದು ನಮಗೆ ಖುಷಿ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಮೇಡಮ್ ಕೂತಿದ್ದಾರೆ, ಆರೋಹಿ ಮೇಡಮ್. ಸೊ ಅವರು ಕೂಡ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರೊಡಕ್ಷನ್ಗೆ ಏನೇ ಇದ್ರೂ ಪ್ರೊಡಕ್ಷನ್ ಅವ್ರಿಗೆ ಹೆಲ್ಪ್ ಮಾಡೋದಿದೆಯಲ್ಲ, ಅಂದರೆ ಏನೇನು ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ತಕ್ಕನಂಗೆ ಆ್ಯಕ್ಟ್ ಮಾಡೋದು, ಮತ್ತು ಬೇರೆ ವಿಚಾರಗಳು ಡಿಮ್ಯಾಂಡ್ ಇಲ್ದಿರೋಂಗೆ ಮಾಡಿದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಆರಾಮ್. ಇವತ್ತು ಆರೋಹಿ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಯೋಚನೆ ಮಾಡಲ್ಲ, ಅಷ್ಟು ಆರಾಮಾಗಿ ಹೋಗ್ತಾ ಇತ್ತು. ಅದ್ರ ಮೇಲೆ ಇನ್ನು ನಮ್ಮ ವಿಶಾಖ್ ನಾಗ್ಲಾಪುರ ಅಂತ ಡೈಲಾಗ್ ರೈಟರ್, ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಒಂದೊಂದು ಲೈನು ಬರೆದಿದ್ದಾನೆ ಅಂದರೆ ತುಂಬ ಖುಷಿ ಆಗುತ್ತೆ ಅವನ ಜೊತೆ ಕೆಲಸ ಮಾಡೋಕ್ಕೂ. ಅಷ್ಟು ಅಂದರೆ ನೀವು ನೋಡ್ತೀರಾ, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ ಒಂದೊಂದು ಡೈಲಾಗ್ಸು ಕೂಡ ತುಂಬ ಕಮ್ಮಿ ಡೈಲಾಗ್ಸು, ಬಟ್ ಮನಸ್ಸಿಗೆ ಮುಟ್ಟೋ ಥರ ಬರ್ತಿದ್ದಾನೆ. ಅವನಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಷ್ಟೇ, ನಾನು ಇಷ್ಟೇ ಮಾತಾಡೋಕ್ಕೆ ಇವಾಗ ಇಷ್ಟಪಡ್ತೀನಿ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಹೇಳಾಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ. ಮಯೂರ್ ಮಾತಾಡ್ತಾನೆ ಬೇಕಿತ್ತು. ನಂದು ಏನಿಲ್ಲ ಬಗ್ಗೆ ಇದ್ರ ಬಗ್ಗೆ. ಈ ಫಸ್ಟ್ ಲವ್ ಅನ್ನೋ ಒಂದು ಕಿರುಚಿತ್ರ ಮಾತಾಡ್ತಾನೆ ಇದ್ವಿ. ಆ್ಯಕ್ಚುಲಿ ಅದರ ಒಂದು ಏನು ಕರುತ್ರ ಅಂದರೆ ಆ ಒಂದು ಕಾನ್ಸೆಪ್ಟ್ ಶುರು ಆಗೋಕ್ಕೆ ಕಾರಣ ನಮ್ಮ ಕೃಷ್ಣ ಆರ್ ಅವರಲ್ಲಿ ಕೂತಿದ್ದಾರೆ. ಪಾಪ ಏನೋ ಗೊತ್ತಿದ್ದಾರೆ. ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತು ನಾವು ಇದನ್ನು ನಾವು ಮುಂದೆ ತೊಗೊಂಡು ಹೋಗ್ತಿದ್ರು ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆರೋಹ ತಂಡನ ಮೇಲೆ ನಂಬಿಕೆ ಇಟ್ಟು ಒಂದು ಮಾಡೋಣ ಬ್ರದರ್ ಅಂತ ಶಾರ್ಟ್ ಮೂವಿ ಕತೆ ತಂದು ಒಂದು ಸಣ್ಣಲ್ಲ ಒಂದು ಲೈನ್ ಇಟ್ಕೊಂಡು ಬಂದು ನಮಗೊಂದು ಸ್ಪಾರ್ಕ್ ಆಯಿತು ಅದರಿಂದ. ಸೊ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಸಂದೀಪ್ ಬ್ರದರ್ ಅವರಿದ್ದಾರೆ, ನಮ್ಮ ಪೇರೆಂಟ್ಸ್ ಇದ್ದಾರೆ, ಹಾಗೆ ತೇಜಸ್ ಅವರ ದೊಡ್ಡಪ್ಪ ಎಕ್ಸ್ ಆರ್ಮಿ ಅವರಿದ್ದಾರೆ. ನಮಗೆ ಪ್ರತಿಯೊಂದು ಹಂತದಲ್ಲೂ ಅವರ ಸಪೋರ್ಟ್ ನಮಗೆ ಸಿಗ್ತಾ ಇದೆ. ತುಂಬ ಥ್ಯಾಂಕ್ಸ್, ನೀವೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೋಮಣ್ಣ ಅಂಕಲ್ ಇದ್ದಾರೆ, ನಮಗೆ ಬಾಮಾರೀಶ್ ಅವರು ಇಡೀ ಒಂದು ಅವ್ರ ಸಪೋರ್ಟ್ ಸಿಗೋಕ್ಕೆ ಅವರು ಕಾರಣ ಆಗಿದ್ದಾರೆ. ಸರ್ ಇದ್ದಾರೆ. ಎಲ್ಲ ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋದ್ರು ನಮ್ಮ ತಂಡದ ಬಗ್ಗೆ ತುಂಬ ಹೊತ್ತಾಗುತ್ತೆ. ಪ್ರಭು ಸರ್ ಬಗ್ಗೆ ಆಲ್ರೆಡಿ ಆವಾಗಲೇ ಹೇಳಾಗಿದೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೇ
ಅದೇ ರೀತಿ ಇನ್ನೂ ತುಂಬ ನಮಗೆ ಹೇಳೋದಿದೆ, ತುಂಬ ಮಾತಾಡೋದಿದೆ. ಬಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವಾಗಲ್ಲ, ನೆಕ್ಸ್ಟ್ ಮುಂದೆ ಸಿಗ್ತಾ ಇರೋಣ. ದಯಮಾಡಿ ನಾವು ಕರೆದಾಗ ಇದೇ ಪ್ರೀತಿಯಿಂದ ನೀವೆಲ್ಲರೂ ಬಂದು ಸಹಕಾರ ಮಾಡಿ. ನಮ್ಮ ಚಂದನ ಅನಂತಕೃಷ್ಣ ಅವರು ಇನ್ನೊಂದು ಬರಬೇಕಿತ್ತು, ಸ್ವಲ್ಪ ಶೂಟ್ ಇದ್ದಿದ್ದರಿಂದ ಬರಲಿಲ್ಲ. ಹಾಗಾಗಿ ಮತ್ತೆ ಪ್ರೊಡ್ಯೂಸರ್ಸ್ ಇದ್ದಾರೆ, ತೇಜಸ್ ಅವರ ಅಮ್ಮ ನಮ್ಮ ಅಕ್ಕ ಇದ್ದಾರೆ, ಸೊ ಅವರೇ ಪ್ರೊಡ್ಯೂಸರ್ಸು. ಸೊ ನಾವೇ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ದಯವಿಟ್ಟು ಇನ್ನೇನು ಒಂದು 2-3 ತಿಂಗಳಲ್ಲಿ ಈ ಚಿತ್ರ ರೆಡಿ ಆಗೋಕ್ಕಿದೆ. ದಯಮಾಡಿ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮತ್ತು ನಮ್ಮ ಮುಂದಿನ ಕಾರ್ಯಕ್ರಮಗಳು ಬಂದು, ಮಾಧ್ಯಮದವರು ನೀವು ನಮಗೆ ಇದೇ ರೀತಿ ಜೊತೆಯಲ್ಲಿದ್ದು ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಫಸ್ಟ್ ಟೈಮು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಆಗಿರ್ಬೋದು, ದಯಮಾಡಿ ನೆಕ್ಸ್ಟಿಂದ ಆ ಥರ ಆಗಲ್ಲ. ನಾಗೇಂದ್ರ ಸರ್ ನಮ್ಮನ್ನು ನಮ್ಮ ಪಿ ಆರ್ ಒ ಸರ್ ಅವರು ನಮಗೆ ಮಾರ್ಗದರ್ಶನ ಇದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್. ಇದು ಆ್ಯಕ್ಚುಲಿ ಫಸ್ಟ್ ಲವ್ ಪಾರ್ಟ್ 2 ಅಂತ 2 ಶಾರ್ಟ್ ಮೂವಿ ಮಾಡಿದ್ವಿ. ಸೆಕೆಂಡ್ ಶಾರ್ಟ್ ಮೂವಿನ ಪ್ರೀಮಿಯರ್ ಜೊತೆಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಒಟ್ಟಿಗೆ ಪ್ರೀಮಿಯರ್ ಮಾಡಿದ್ವಿ. ಅದಾದಮೇಲೆ ಸಿನಿಮಾ ಅಂತ ಬಂದಾಗ ಬರೀ ನಾವು ಶಾರ್ಟ್ ಮೂವಿ ಪರ್ಸ್ಪೆಕ್ಟಿವ್ ನೋಡೋಕ್ಕಾಗಲ್ಲ ಅಂತ ಹೇಳಿ ನಾವು ಅದನ್ನು ಮುಂದೆ ಕತೆ ಕಂಟಿನ್ಯೂ ಮಾಡಿದ್ದೀವಿ ಸರ್. ಅದು ಆದಮೇಲೆ ಎಕ್ಸ್ಟ್ರಾ ಇದೆ, ಅದು 2 ಸೇರಿ 1 hour ನಮ್ಮದು ಕಂಟೆಂಟ್ ರೆಡಿ ಆಗಿತ್ತು. ಅದಾದಮೇಲೆ ಅದ್ರ ಮೇಲೆ ಇನ್ನೊಂದು ಅವರ್ ನಾವು ಕಂಟೆಂಟ್ ಮಾಡಿದ್ದೀವಿ. ಸೊ ಅದೇನು ಫಸ್ಟ್ ಲವ್ ಪಾರ್ಟ್ 1 ಮತ್ತು 2 ಸುತ್ತ ಒಂದು ಕತೆ ಹೆಣೆದು ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ನಮ್ಮದು ಶೂಟಿಂಗ್ ಎಲ್ಲ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದೆ. ಇವಾಗ ಇನ್ನೇನು ಶುರು ಆಗ್ತಾ ಇದೆ. ಒಂದು 2.5-3 ತಿಂಗಳು ನಮಗೆ ಬೇಕಾಗುತ್ತೆ ಮುಗಿಸೋಕ್ಕೆ. ಇವನು ಮೇನ್ ಲೀಡ್ಸ್ ಮಾಡಿದ್ದಾನೆ, ತೇಜಸ್. ನಾವಿಬ್ಬರು ಡೈರೆಕ್ಟ್ ಮಾಡಿದ್ದೀವಿ. ನಾನು ಮಯೂರ ಅಂಬೇಡ್ಕರ್, ನಾನು ಮ್ಯೂಸಿಕ್ ಮಾಡಿದ್ದೀನಿ. ಹೌದು. ಒಂದೇ ಒಂದು ನಿಮಿಷ, ನಮ್ಮ ಹೀರೋಯಿನ್ ಅವ್ರನ್ನ. ಎಲ್ರಿಗೂ ನಮಸ್ಕಾರ. ಇಂಡಿಯಾದವ್ರನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಪುಟ್ಟ ಹೆಜ್ಜೆಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಖಂಡಿತವಾಗ್ಲೂ ನಮಗೆ ಬೇಕೇ ಬೇಕು. ಫಸ್ಟ್ ಲವ್ ಅಂತ ತಗೊಂಡು ಬಂದಾಗ ಫಸ್ಟ್ ಲವ್ ಅಂತ ಬಂದಾಗ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಆವತ್ತು ಮಾತಾಡಿದ ಪುಟ್ಟ ಹೆಜ್ಜೆ ಇಲ್ಲಿ ತನಕ, ಈ ಸ್ಟೇಜ್ ತನಕ ಬರುತ್ತೆ ಅಂತ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇದು ಆಕ್ಚುಲಿ ಫಸ್ಟ್ ಎಪಿಸೋಡ್ಸ್ ಮಾಡಬೇಕು ಅಂತ ಅನ್ಕೊಂಡ್ರು, ಆಮೇಲೆ ಶಾರ್ಟ್ ಮೂವಿ ಆಗುತ್ತೆ ಅಂತ ಬಂತು. ಶಾರ್ಟ್ ಮೂವಿನೂ ಆಗಲ್ಲ ಅಂತ ಆಗೋಯ್ತು. ಬಟ್ ಇದು ಇವತ್ತು ಸಿನಿಮಾ ಆಗಿ ನಿಂತಿದೆ. ನಾವು ಕಂಡ ಫಸ್ಟ್ ಲವ್ ಇವತ್ತು ಭಾವತೀರ ಯಾನ ಆಗಿ ಬಂದಿದೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಎಫರ್ಟ್ಸ್ ಇದೆ ಅಂದ್ರೆ ಅದು ನಿಮ್ಗೆ ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ನಾವೊಂದು ಸಿನಿಮಾ ಮಾಡಿದೀವಿ, ಅದಕ್ಕೆ ನಿಮಗೆ ಪ್ರೋತ್ಸಾಹ ಬೇಕು ಅಂತ ಕೇಳ್ತಿಲ್ಲ. ನಮ್ಮದೊಂದು ಸಿನಿಮಾ ಬರ್ತಿದೆ, ಅದಕ್ಕೆ ನಿಮ್ ಪ್ರೋತ್ಸಾಹ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸಂದೀಪ್ ಬ್ರದರ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ. ಸೊ ಮೊದಲನೇದಾಗಿ ಮಯೂರ್ ಬ್ರದರ್ ಮತ್ತು ತೇಜು ಬ್ರದರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಶಾರ್ಟ್ ಮೂವಿ ಅಂತ ಬಂದು ಮಾತಾಡಿ ಮೂವಿ ಆಗಿದೆ ಇವತ್ತು. ತುಂಬ ಖುಷಿ ಆಗ್ತಿದೆ. ಸೊ ಇದೇ ರೀತಿ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಸ್ವಲ್ಪ ಟೆನ್ಷನ್ ಆಗ್ತಿದೆ. ಫಸ್ಟ್ ಟೈಮ್ ಒಂದು ಮಾಧ್ಯಮದ ಮುಂದೆ ಮಾತಾಡ್ತಿದ್ದೀನಿ. ಸೊ ಫ್ರೆಂಡ್ ರೋಲ್ ಮಾಡಿದ್ದೀನಿ ಮಯೂರ್ ಬ್ರದರ್ ಜೊತೆ, ತೇಜಸ್ ಬ್ರದರ್ ಜೊತೆ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಒಂದು ಮೂವಿ ನೋಡಿ. ಸೊ ತುಂಬ ಟೆನ್ಷನ್ ಮಾತಾಡ್ತಿದ್ದೀನಿ, ದಯವಿಟ್ಟು ಏನು ತಪ್ಪು ತಿಳ್ಕೊಂಬಿಡಿ. ಥ್ಯಾಂಕ್ ಯು. 3 ತಿಂಗಳು ಆಗುತ್ತೆ ಆಫ್ಟರ್ ಎಲೆಕ್ಷನ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಕವರೇಜ್ಗಳನ್ನ ನೀಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.